ನಮಸ್ತೆ. ಅಕ್ಷತಾಸ್ ಡೇ ಬುಕ್ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಿ ಎಲ್ಲರೂ? ಕ್ಷೇಮ ಅಂತ ಭಾವಿಸ್ತೀನಿ. ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಮೊದಲು ಮಿಡ್ಲ್ ಕ್ಲಾಸ್ ಮೆಲೋಡೀಸ್ ಚಾನಲ್ ಅಂತ ಇತ್ತು. ಆ ನೇಮಿಂದ ಮೂವಿ ನೇಮ್ ಇದೆ ಆ್ಯಕ್ಚುಲಿ. ಸೊ ಹಾಗಾಗಿ ಡೈರೆಕ್ಟ್ ಐಡೆಂಟಿಟಿ ಇರಲಿ ಅಂತ ಅಂದ್ಬಿಟ್ಟು ಅಕ್ಷತಾಸ್ ಡೇ ಬುಕ್ ಅಂತ ಚೇಂಜ್ ಮಾಡಿದ್ದೀನಿ. ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಲೈಕ್ ಮಾಡಿ. ಇನ್ನು ನಾನು ಡೈರೆಕ್ಟಾಗಿ ವಾಯ್ಸ್ ಕೊಟ್ಕೊಂಡು ವೀಡಿಯೋ ಮಾಡೋಣ ಅಂತ ಹೋದೆ, ಬಟ್ ಬೆಳಗ್ಗೆ ವಾಯ್ಸ್ ತುಂಬ ಲೋ ಇತ್ತು ನಂದು, ಹಾಗಾಗಿ ಅದು ವಾಯ್ಸು ಕರೆಕ್ಟಾಗಿ ಬರ್ತಿರಲಿಲ್ಲ. ಸೊ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇನ್ಕನ್ವೀನಿಯೆಂಟ್ ಆಗಿದ್ದರೆ ಕ್ಷಮಿಸಿ. ಸೊ ಇವತ್ತು ಒಂದು ದಿನದ ರೂಟೀನ್ ಶೇರ್ ಮಾಡ್ಕೊತೀನಿ. ವೀಕೆಂಡ್ ಅಲ್ಲ, ಆಫೀಸ್ ಇರೋಂಥ ಒಂದು ದಿನ. ಸೊ ಟೈಮ್ ನೋಡಿ, ನಿಯರ್ಲಿ 6-10 ಮಿನಿಟ್ಸ್ ಇದೆ. ನಾನಿವಾಗ ತಿಂಡಿ ಮಾಡಿ ಆಫೀಸಿಗೆ ಹೊರಡಬೇಕು. ಇನ್ನು ತಿಂಡಿಗೆ ನಾನು ಪಡ್ಡು ಮಾಡೋಣ ಅಂತ ಅಂದ್ಕೊಂಡೆ. ಹಿಟ್ಟಿಗೆ ಆನಿಯನ್ ಹಾಕ್ಕೊಂಡಿದ್ದೀನಿ, ಕ್ಯಾರೆಟು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ, ಬಟ್ ಇರಲಿಲ್ಲ. ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ, ಯಾಕಂದರೆ ನನ್ನ ಮಗಳಿಗೆ ಖಾರ ಆಗುತ್ತೆ ಅಂತ ಅಂದ್ಬಿಟ್ಟು. ನಾವು ಲೇಡೀಸೇ ಹಾಗೆ ಅಲ್ವಾ, ಮನೇಲಿ ಏನಿದೆ ಅದನ್ನೇ ಬಳಸ್ಕೊಂಡು ಟೇಸ್ಟಿಯಾಗಿ ಅಡುಗೆ ಮಾಡ್ತೀವಿ. ಇನ್ನು ಆಗ ಹೋಗಿ ತೊಗೊಂಬರೋಕ್ಕೆ ಟೈಮ್ ಆಗುತ್ತೆ. ಒಂದೊಬ್ಬೆ ಪಡ್ಡನ್ನ ಬೇಯಕ್ಕಿಟ್ಟು ಇನ್ನು ನಾನು ಬ್ರಷ್ ಮಾಡ್ಕೊಂಬರೋಣ ಅಂತ ಹೋದೆ. ಇನ್ನು ಅಪ್ಪ ಮಗಳು ಮಲ್ಕೊಂಡಿದ್ರು. ಇನ್ನೊಂದು ಸೈಡ್ ಆಲ್ರೆಡಿ ನಾನು ಬಿಸಿನೀರಿಗೆ ಬಿಟ್ಟಿದ್ದೆ ನೋಡಿ. ಇದು ಇನ್ಸ್ಟ್ಯಾಂಟ್ ಗೀಝರ್ ಅಂತ, ಇದ್ರ ಬಗ್ಗೆನೂ ನಾನು ರಿವ್ಯೂ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಹೋಗ್ಬಿಟ್ಟು ಅದನ್ನು ಚೆಕ್ ಮಾಡ್ಬೋದು. ನೀವೇನಾದ್ರು ಬೈ ಮಾಡೋದಾದರೆ ಅದೊಂದು ಯೂಸ್ಫುಲ್ ಪ್ರಾಡಕ್ಟೇನೆ. ಸೊ ಹಾಗೆ ನಾನು ಬ್ರಷ್ ಮಾಡ್ಕೊಂಡು ಬಂದೆ. ಟೈಮ್ ಬಂದು 6-9 ಆಗಿಬಿಟ್ಟಿದೆ. ಇನ್ನು ದೋಸೆ ಹಿಟ್ಟು ಆ ಥರ ಏನಾದ್ರು ನಾನು ಎಕ್ಸ್ಟ್ರಾ ರುಬ್ಬಿ ಇಟ್ಕೊಂಡಿರ್ತೀನಿ. ಆ ದಿನದ ತಿಂಡಿ ನನಗೆ ಆ್ಯಕ್ಚುಲಿ ಈಸಿ ಅನಿಸುತ್ತೆ. ಬಿಕಾಸ್ ಒಂದೋ ಪಡ್ಡು ಅಥವಾ ಇಡ್ಲಿ ಮಾಡಿ ಇಟ್ಟು ಹೋಗಿರ್ತೀನಿ. ನಮ್ಮ ಮನೆಯವ್ರಿಗೆ ದೋಸೆ ಆದರೆ ಅವರೇ ಹಾಕ್ಕೊತಾರೆ, ಇನ್ನು ಚಟ್ನಿ ಇದ್ದರೆ ಅವರು ಎದ್ದ ಮೇಲೆ ಫ್ರೆಶ್ಶಾಗಿ ಮಾಡ್ಕೊತಾರೆ. ಇನ್ನು ಬೆಳಗ್ಗೆದು ಡ್ಯೂಟಿ ತಿಂಡಿ ಮಾಡೋದು ನಂದು. ಇನ್ನು ನನ್ನ ಮಗಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಂಥ ಜವಾಬ್ದಾರಿ ನನ್ನ ಮನೆಯವ್ರದ್ದು. ನಾವೆಷ್ಟೇ ಮಲ್ಟಿ ಟಾಸ್ಕಿಂಗ್ ಮಾಡ್ತಾಯಿದ್ರೂ ಟೈಮ್ನ ಮಾನಿಟರ್ ಮಾಡ್ತಾ ಇರಬೇಕು, ಯಾಕಂದರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಇನ್ನು ನಾನು ಸ್ನಾನಕ್ಕೆ ಹೋದೆ. ಸ್ನಾನ ಸ್ಲೋ ಮಾಡಿನೇ ಹೋಗಿದ್ದೆ, ಸೀದೋಗಿರುತ್ತೇನೋ ಅಂತ ನಾವು ಭಯದಲ್ಲಿ ಬಂದೆ, ಬಟ್ ಅಳತೆಯಲ್ಲಿ ಬೆಂದಿತ್ತು. ಇನ್ನು ನನ್ನ ಎನರ್ಜಿ ಬೂಸ್ಟರ್ ಕಾಫಿನೂ ಬಿಸಿಗಿಟ್ಟು ಪೂಜೆ ಮಾಡೋಣ ಅಂತ ಹೋದೆ, ಬಟ್ ಹೂವು ಇರಲಿಲ್ಲ. ತರಕ್ಕೆ ಮರ್ತೇ ಹೋಗುತ್ತೆ ನಂಗೆ ಡೈಲಿ. ಇನ್ನು ಇಲ್ಲಿಗೆ ನನ್ನ ಅಡುಗೆ ಕೆಲಸ ಮುಗೀತು. ಇನ್ನು ನಾನು ರೆಡಿ ಆಗೋಕ್ಕೆ ನಾನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಸಿಂಪಲ್ಲು, ನಾನು ಮಾಯ್ಶ್ಚರೈಸಿಂಗ್ ಕ್ರೀಮ್ ಅಷ್ಟೇ ಅಪ್ಲೈ ಮಾಡೋದು. ಇನ್ನು ನನ್ನ ಹೇರು ಶಾರ್ಟು ಆಗೋದ್ರಿಂದ ಬೇಬಿ ಹೇರ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ತುಂಬ ಫ್ರಿಝಿ ಅನಿಸಿದ್ರೆ ಅಲೋವೆರಾ ಜೆಲ್ ಯೂಸ್ ಮಾಡ್ತೀನಿ, ಇಲ್ಲ ಅಂತಂದರೆ ಡೈಲಿ ಏನು ಯೂಸ್ ಮಾಡಲ್ಲ. ಇನ್ನು ನಂಗೆ ತುಂಬ ಕಷ್ಟದ್ದು ಇದು ಅಂತಂದರೆ ನನ್ನ ಸ್ಟಿಕ್ಕರ್ನ ಸ್ಟ್ರೈಟಾಗಿ ಕೂರಿಸೋದು, ಅದು ಕೂರೋದೇ ಇಲ್ಲ ಕರೆಕ್ಟಾಗಿ. ಸೊ ಫೈನಲಿ ನಾನು ರೆಡಿ ಆದೆ. ನಾನು ಲಿಪ್ಸ್ಟಿಕ್ ಡೈಲಿ ಅಪ್ಲೈ ಮಾಡಲ್ಲ, ಫಂಕ್ಷನ್ ಅಥವಾ ಒಕೇಶ್ನಲ್ಲಿ ಮಾತ್ರ. ಇದು ನನ್ನ ತಿಂಡಿ ರೆಡಿ. ಬ್ಲ್ಯಾಕ್ ಕಾಫಿ ವಿತ್ ಪಡ್ಡು. ಏನಪ್ಪ ಇವಳು ಬ್ಲ್ಯಾಕ್ ಕಾಫಿ ಜೊತೆ ತಿಂತಾಳೆ ಅಂತ ಅಂದ್ಕೊಂಡ್ರೆ, ನನಗೆ ಚಿಕ್ಕ ವಯಸ್ಸಿಂದ ಅದೇ ಅಭ್ಯಾಸ ಇದೆ. ನಾನು ಖಾರ ಜಾಸ್ತಿ ತಿಂತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಕಾಫಿನಲ್ಲೇ ರೊಟ್ಟಿ ಚಪಾತಿ ಅಂತವನ್ನೆಲ್ಲ ತಿನ್ಕೊಂಬಿಡ್ತೀನಿ. ಹಾಗಂತ ನಮ್ಮ ಮನೆಯವರು ಅದರಲ್ಲೇ ತಿಂತಾರೆ ಅಂತೇನಿಲ್ಲ. ಅವ್ರಿಗೆ ಸಂಜೆ ಇದು ಮಾಡಿ ಇಟ್ಟಿದ್ದೆ ನಾಟಿ ಕೋಳಿ ಸಾಂಬಾರು. ಸೊ ಹಾಗಾಗಿ ಇದೆ. ಇಲ್ಲಾಂದ್ರೂ ಚಟ್ನಿ ಏನಾದ್ರು ಇತ್ತು ಅಂದರೆ ಅವರು ಎದ್ಬಿಟ್ಟು ಆದಮೇಲೆ ಮಾಡ್ಕೊತಾರೆ. ಸೊ ಅಪ್ಪ ಮಗಳು ಡೀಪ್ ಸ್ಲೀಪಲ್ಲಿದ್ದಾರೆ. ಇನ್ನು ನಾನು ನನ್ನ ಐಟಮ್ಗಳನ್ನೆಲ್ಲ ತೊಗೊಂಡು ಆಫೀಸಿಗೆ ಹೊರಟೆ. ನಾನು ಡೈಲಿ ಆಫೀಸ್ಗೆ ಹೋಗೋದು ನನ್ನ ಡಾರ್ಲಿಂಗ್ ಜೊತೇಲಿ. ಸೊ ಫೈನಲಿ ನಾನು ಆಫೀಸ್ಗೆ ಹೋಗಿ ತಲುಪೋಷ್ಟೊತ್ತಿಗೆ ಟೈಮ್ ಬಂದು 6:56 ಆಗಿದೆ. ಸೊ 4 ಮಿನಿಟ್ಸ್ ಇದೆ. ನಾನು ಅಷ್ಟರೊಳಗೆ 7ಗೆಲ್ಲ ಲಾಗಿನ್ ಆಗಬೇಕು. ಇವತ್ತು ಲಕ್ಕಿಲಿ ಇದು ಲಿಫ್ಟ್ ಇತ್ತು. ಯೂಶ್ವಲಿ ಲಿಫ್ಟ್ ಇರಲ್ಲ. ಸೊ 4th ಫ್ಲೋರ್ ಗಂಟ ನಡ್ಕೊಂಡೇ ಹೋಗಬೇಕು ನಾನು. ಸೊ ಇಲ್ಲಿ ತನಕ ಬಂದು ನನ್ನ ಆಫೀಸ್ದು. ಇನ್ನು ನೆಕ್ಸ್ಟು ಸಂಜೆ ಹೋಗೋಷ್ಟೊತ್ತಿಗೆ ನನ್ನ ಮಗಳು ವಿಲ್ ಬಿ ವೆಯ್ಟಿಂಗ್ ಫಾರ್ ಮೀ. ಇವತ್ತು ಸ್ಕೂಲ್ಗೆ ಹೋಗಿಲ್ಲ ಅಂತೆ, ಲೇಟಾಗಿ ಇದ್ಲಂತೆ, ಹಾಗಾಗಿ ಕಳಿಸಿರಲಿಲ್ಲ ನಮ್ಮ ಮನೆಯವರು. ಈ ಮೊಮೆಂಟ್ನ ನಾನು ತುಂಬ ಚೆರಿಷ್ ಮಾಡ್ತೀನಿ ಡೈಲಿ. ಬಿಕಾಸ್ ನನ್ನ ನೋಡಿದ ತಕ್ಷಣ ನನ್ನ ಮಗಳ ಮುಖದಲ್ಲಿ ಫುಲ್ಲು ಮಂದಹಾಸ ಇರುತ್ತೆ. ಅಮ್ಮ ಬಂದರು ಅನ್ನೋ ಖುಷಿ ಇರುತ್ತೆ. ಬಂದ ತಕ್ಷಣ ಅವಳನ್ನ ಗ್ರೀಟ್ ಮಾಡಿ ಪಪ್ಪಿ ಕೊಟ್ಟು ಹಗ್ ಮಾಡಿ ಆ ಒಂದು ಮೊಮೆಂಟ್ನ ಡೈಲಿ ನಾನು ಚೆರಿಷ್ ಮಾಡ್ತೀನಿ.
ಇನ್ನು ಸಂಜೆ ಬಂದು ಮನೆಗೆ ಥಿಂಗ್ಸ್ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಡಿ ಮಾರ್ಟಿಗೆ ಹೊರಟ್ವಿ. ಎಂಟ್ರೆನ್ಸಲ್ಲೇ ನನ್ನ ಮಗಳು ಫೇವ್ರೇಟ್ ವೆಹಿಕಲ್ಸ್ಗಳನ್ನೆಲ್ಲ ಇಟ್ಬಿಟ್ಟಿದ್ರು. ಇನ್ನು ಅದನ್ನ ಕಂಡು ಅವಳು ಅದ್ರಲ್ಲಿ ಆಟ ಆಡ್ದೇನೆ ಇದ್ದು ಒಳಗಡೆ ಬರೋದೇ ಇಲ್ಲ, ಅಲ್ಲೇ ನಿಂತ್ಕೊಂಡು ಗಲಾಟೆ ಮಾಡ್ತಾಳೆ. ಸೊ ಹಾಗಾಗಿ ಅವಳನ್ನ ಒಂದು ರೌಂಡ್ ಓಡಿಸಿ ಅವಳಿಗೂ ಖುಷಿಪಟ್ಟು ಅವಳು ಒಂದಾದ್ಮೇಲೆ ಒಂದಕ್ಕೆ ಅಂತ ಹೋಗ್ತಾಯಿದ್ಲು. ಹೇಗೋ ಇದು ಮಾಡಿದ್ವಿ. ಇನ್ನು ಇವಳಿಗೆ ಪೌಚ್ ತೊಗೊಳ್ಳೋಣ ಅಂತ, ಯಾಕಂದರೆ ಈ ವರ್ಷದಿಂದ ಅವಳಿಗೆ ಬರೆಯೋಕ್ಕಿದೆ, ಪೆನ್ಸಿಲ್ಸ್ ಎಲ್ಲ ಹಾಕ್ಕೊಬೇಕು. ನಾವು ಸೆಲೆಕ್ಟ್ ಮಾಡಿದಂತೂ ಅವಳು ಇಷ್ಟಪಟ್ಟಿಲ್ಲ. ಇನ್ನು ಅವಳಿಗೆ ಬಸ್ ಬೇಕಂತೆ ಬ್ಲೂ ಕಲರು. ಇನ್ನು ಅದು ಕೊಟ್ಟ ಮೇಲೇ ಟ್ರಾಲಿ ಒಳಗಡೆ ಸ್ವಲ್ಪ ಸಮಾಧಾನವಾಗಿ ಕೂತ್ಕೊಂಡ್ಳು. ಇಲ್ಲಾಂದರೆ ಅವಳನ್ನ ಮ್ಯಾನೇಜ್ ಮಾಡೋದು ತುಂಬ ಕಷ್ಟ. ಅವಳು ಒಂದು ಕಡೆ ನಿಲ್ಲಲ್ಲ, ಓಡಾಡ್ತಿರ್ತಾಳೆ. ಸೊ ಹಾಗೆಯೇ ಥಿಂಗ್ಸ್ ಎಲ್ಲ ತೊಗೊಂಡು ಇನ್ನು ನಮ್ಮ ಮನೆಯವ್ರಿಗೆ ಈ ಥರದ್ದು ಪ್ಲೇಟ್ ಬೇಕಂತೆ ತೊಗೊಂಡ್ರು. ಬಟ್ ಬೇಜಾರಾಯಿತು. ಏನು ಅಂತಂದರೆ ಇದು ನನ್ನ ಡಿಶ್ ವಾಷರ್ಗೆ ಹಿಡಿಸ್ತಾ ಇಲ್ಲ, ದೊಡ್ಡದಾಗ್ಬಿಟ್ಟಿದೆ ತುಂಬ. ಅದು ಸ್ವಲ್ಪ ಬೇಜಾರು ಅನ್ನಿಸ್ತು. ಸೊ ಫೈನಲಿ ಈ ಥರದ್ದು ಪ್ಲೇನ್ ಪ್ಲೇಟ್ಸ್ಗಳು, ಇಂಥೆಲ್ಲ ಸಾಮಾನುಗಳು ಬೇಕಾಗಿರುತ್ತಲ್ಲ ಮನೆಗೆ. ಸೊ ಅದನ್ನೆಲ್ಲ ಶಾಪಿಂಗ್ ಮಾಡಿ, ಇನ್ನು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅಂತ ಅಂದರೆ ನನ್ನ ಮಗಳದ್ದು ಡೈಪರ್. ಯಾಕಂದರೆ ಅವಳನ್ನ ಡೇ ಕೇರಿಗೆ ಕಳಿಸ್ತೀವಲ್ಲ, ಸೊ ಡೈಲಿ ಎಕ್ಸ್ಟ್ರಾ ಹಾಕಿ ಕಳಿಸ್ಲೇಬೇಕು ಇದನ್ನ. ಇನ್ನು ಈ ಸ್ಪಾಟ್ ಬಂದು ನನ್ನ ಮಗಳ ಫೇವ್ರೇಟ್ ಇದು. ಅವಳು ಏನಾರ ಟ್ರಾಲಿ ಒಳಗಡೆ ಕೂತಿಲ್ಲ ಅಂದರೆ ಒಂದು 15 ಸತಿ ನಾವು ಅವಳ ಜೊತೆ ಇಲ್ಲಿ ಆಟ ಆಡ್ತಾ ಇರಬೇಕಿತ್ತು ಅವಳ ಹಿಂದೆನೇ. ಇನ್ನು ಫೈನಲಿ ಬಟ್ಟೆ ಎಲ್ಲ ತೊಗೊಂಡು ನಮ್ಮ ಶಾಪಿಂಗ್ ಎಲ್ಲ ಮುಗಿಸಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ ಗಂಟೆ ಬಂದು 10:30 ಗಂಟೆ. ಸೊ ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಡೈಲಿ ಹೀಗೆ ಇರಲ್ಲ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.